ನಮಸ್ಕಾರ ಸ್ನೇಹಿತರೆ. 16ನೇ ವರ್ಷದ ತಾಂಡವ ಹಾಗೆ ಭಾಗ್ಯ ಮದುವೆ ಆನಿವರ್ಸರಿ ಸಮಾರಂಭ ನಡೀತಾ ಇದೆ. ಈ ಸಂಭ್ರಮಕ್ಕೆ ಕಲ್ಲ ಹಾಕಬೇಕು ಅಂತಾನೆ ಈ ಕಡೆ ಶ್ರೇಷ್ಠ ಬಂದಿದ್ದಾಳೆ. ಹೇಗಾದರೂ ಮಾಡಿ ಈ ಒಂದು ಸಂಭ್ರಮನ ಕಲ್ಲ ಹಾಕ್ತೀನಿ, ನಾಶ ಮಾಡ್ತೀನಿ ಅಂತ ಶಪಥ ಮಾಡಿದ್ದಾಳೆ. ಈ ಕಡೆ ಪೂಜಾ ಏನೋ ಶ್ರೇಷ್ಠನ ಕರೆಸ್ತಾಳೆ. ಬಿಕಾಸ್ ಇಲ್ಲಿ ಅವಳು ಹೊಟ್ಟೆ ಉರ್ಕೋಬೇಕು, ಭಾವ ಮತ್ತು ಅಕ್ಕನ ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ ಅನ್ನೋ ಸತ್ಯ ಅವಳಿಗೆ ಗೊತ್ತಾಗಬೇಕು ಅಂತ. ಆದರೆ ಅವಳಿನ್ನೇನು ಇಂಟೆನ್ಷನಿಂದ ಕರೆಸಿದ್ರೆ ಇವರಾಡಿರೋ ನಾಟಕನೇ ಬಟಾಬೈಲಾಗ್ತದೆ. ಹಾಗಿದ್ರೆ ಏನಪ್ಪ ಬಟಾಬೈಲಾಗ್ತಿರೋದು? ಈ ಒಮ್ಮೆ ವಿಷಯ ತಾಂಡವ್ಗೆ ಗೊತ್ತಾದರೆ ಏನಾಗ್ಬಿಡ್ಬಹುದು. ಈ ಕಡೆ ತಾಂಡವ್ ಕೂಡ ದೇವ್ರ ಮುಂದೆನೇ ಪ್ರಾಮಿಸ್ ಮಾಡ್ತಿದ್ದಾನೆ, ದೇವ್ರ ಹತ್ರ ಬೇಡಿಕೆ ಇಡ್ತಿದ್ದಾನೆ. ಹಾಗಿದ್ರೆ ಮತ್ತೆ ಡಿವೋರ್ಸ್ ಕೊಡೋಕೆ ಸಿದ್ಧವಾಗಿಬಿಟ್ಟಿದ್ದಾನೆ ತಾಂಡವ್. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ಮತ್ತು ತಾಂಡವ್ ಮದುಮಗಳಾಗಿ ಹಸುಮನ ಮೇಲೆ ಕೂತ್ಕೊಂಡಿದ್ದಾರೆ. ಭಾಗ್ಯ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ. ಈ ಕಡೆ ಕುಸುಮ ಅವ್ರು ಕೂಡ ಮದುವೆ ದಿನಾನೇ ನೀನು ಇಷ್ಟು ಮುದ್ದಾಗಿ ಕಾಣಿಸಿರ್ಲಿಲ್ಲ, ಅಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಮಗಳೇ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಮ್ಮ ನೀನು ಸೂಪರ್ಬಾಗಿ ಕಾಣಿಸ್ತಿದ್ಯಾ, ಪಾಪ ನೀವು ಅಮ್ಮ ಹೇಗೆ ಕಾಣಿಸ್ತಿದ್ದೀರಾ ಅಂತ ಹೇಳಲೇ ಇಲ್ಲ ಅಂದಾಗ ಮಕ್ಕಳಿಗೋಸ್ಕರ ನಿಮ್ಮಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಎಲ್ಲ ಶಾಸ್ತ್ರಗಳು ನಡೀತಾ ಇರತ್ತೆ. ನಂತರ ಈ ಕಡೆ ಪೂಜಾ ಎಲ್ಲಿ ಹೋದ್ರು ಈ ಶ್ರೇಷ್ಠ ಅವಳನ್ನ ಕರೆಸಿದ್ದೆ ನೋಡಿಕೊಂಡು ಹುಡ್ಕೋಬೇಕು ಅಂತ, ಅವಳೇ ಕಾಣಿಸ್ತಿಲ್ಲ ಅಂದರೆ ಅಂತ ಹೇಳಿ ಹುಡುಕೊಂಡು ಹೋದರೆ ಆಲ್ರೆಡಿ ಅಲ್ಲಿ ಶ್ರೇಷ್ಠ ತಾಂಡವ್ ಜೊತೆ ಮಾತಾಡ್ತಾರೆ. ಟೆರೆಸ್ ಮೇಲಿರ್ತಾರೆ, ಈಗಲೂ ಕೂಡ ಅಲ್ಲೇ ಇದ್ದಾರೆ. ಈ ಕಡೆ ಹೋಗ್ತಿದ್ದಾಗೆ ನೀನು ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಕೇಳಿದಕ್ಕೆ ನೀನೇ ನನ್ನ ಬಾಲ ಅಂತ ಅಂದ್ಕೊಂಡಾಗ ಎಲ್ಲಿದ್ರು ಬರ್ತೀಯಲ್ಲ ಅಂತ ಹೇಳ್ತಿದ್ರೆ ನಾನು ನಿನ್ನ ಬಾಲ ಅಲ್ಲ, ಆದರೆ ನೀನು ನಮ್ಮ ಭಾವನ ಬಾಲ ಅಂತ ಹೇಳ್ತಿದ್ದಾರೆ. ನೋಡು ಪೂಜಾ, ಸರಿಯಾಗಿ ಅರ್ಥ ಮಾಡ್ಕೊ, ಪದೇ ಅದನ್ನೇ ಹೇಳ್ಬೇಡ. ನಾನೇ ನಿಮ್ಮ ಭಾವನಿಂದ ಹೋಗಲಿಲ್ಲ, ತಾಂಡವೇ ನನ್ನ ಹಿಂದೆ ಬಂದು ನನ್ನ ಒಲಿಸ್ಕೊಂಡಿದ್ದು ನಾನು ಬೇಕು ಅಂತ ಹೇಳ್ತಿದ್ರೆ, ಹೌದು ನಿನಗೆ ಗೊತ್ತಿತ್ತಲ್ವ ಅವ್ರು ಮದುವೆ ಆದವರು ಅಂತ, ಗೊತ್ತಿದ್ಮೇಲೆ ನೀನು ಯಾಕೆ ಒಂದಾದೆ? ಒಂದು ಮಾತನ್ನು ತಿಳ್ಕೊ, ನಮ್ಮ ಭಾವನ ಪರ ವಹಿಸ್ಕೊಂಡು ಮಾತಾಡ್ತಿಲ್ಲ. ನಮ್ಮ ಭಾವಂಗೆ ಅಂಥ ಬುದ್ಧಿ ಇದ್ದಿದ್ರೆ ಇವತ್ತಿಂಥ ಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಿದ್ದಾಳೆ. ಈ ಕಡೆ ಇಬ್ಬರು ಕೂಡ ಕತ್ತರ್ನಾಕೆ ಅಂತ ಹೇಳಿ ನೀನು ನನ್ನ ಜೊತೆ ಬರಬೇಕು, ಕೆಳಗಡೆ ಎಲ್ಲ ಪೂಜೆ ಶಾಸ್ತ್ರ ನಡೀತಿದೆ, ಎಲ್ಲವನ್ನ ಕೂಡ ನೋಡಬೇಕಲ್ವ, ನಿನಗೆ ಅರ್ಥ ಆಗಬೇಕಲ್ವ, ಭಾವ ಮತ್ತು ಅಕ್ಕನ ಏನೇ ಮಾಡಿದ್ರು ದೂರ ಮಾಡೋಕ್ಕಾಗಲ್ಲ ಅಂತ ಬಾ ಅಂತ ಹೇಳ್ತಿದ್ರೆ, ಇಲ್ಲ ನಾನು ಬರೋಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ. ಈ ಕಡೆ ಹೌದಾ ನೀನು ಬರಲ್ವಾ, ಸರಿ ಆಯಿತು ಬಿಡು, ಕುಸುಮ ಆಂಟಿನ ಕರಿತೀನಿ, ಕುಸುಮ ಅತ್ತೆ ಕರೆದ್ರೆ ನೀನು ಬರಲೇಬೇಕಲ್ವ, ಕುಸುಮ ಅತ್ತೆ ಬಂದರೆ ಏನಾಗುತ್ತೆ ಅಂತ ಗೊತ್ತಲ್ವ ಅಂತ ಹೇಳ್ತಿದ್ದಾಗೆ ಈ ಕಡೆ ಶೊಟ್ಟಿನೇನು ಮಾಡೋದು ಅಂತ ಅನ್ಕೋತಿದ್ದಾಗೆ ಎಳ್ಕೊಂಡು ಕರ್ಕೊಂಡೇ ಬಂದ್ಬಿಡ್ತಾಳೆ ಈ ಕಡೆ ಪೂಜಾ ಶ್ರೇಷ್ಠನ. ನಂತರ ಈ ಕಡೆ ಹಾರನ ಬದಲಾಯಿಸ್ತಾರೆ, ಕೈ ಹಿಡಿದು ಶಾಸ್ತ್ರಗಳನ್ನೆಲ್ಲ ಮಾಡ್ತಿದ್ದಾರೆ. ನಂತರ ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದಾಗ ಈ ಕಡೆ ಭಾಗ್ಯ, ದೇವ್ರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ ನಾನು ಇಷ್ಟ ಇಲ್ಲ ಅಂತ, ಆದರೆ ನಾವಿಬ್ಬರು ಕೂಡ ಇರೋದು ಮಕ್ಳಿಗೋಸ್ಕರ, ಮಕ್ಕಳನ್ನ ಉಳಿಸ್ಕೋಬೇಕಾಗಿದೆ. ನಾನು ಯಾವುದೇ ಕಾರಣಕ್ಕೂ ನನ್ನ ಗಂಡನ ಬಾಯಿಂದ ಮತ್ತೆ ಈ ಡಿವೋರ್ಸ್ ಅನ್ನೋ ವಿಷಯ ಬರ್ದಿರೋ ಹಾಗೆ ನೋಡ್ಕೋತಂದೆ, ನಾವೆಲ್ಲ ಒಟ್ಟಿಗೆ ಇರೋ ಹಾಗೆ ಮಾಡು ಅಂತ ಕೇಳ್ಕೊಂಡ್ರೆ ಆ ಕಡೆ ತಾಂಡವ್ ಮಕ್ಳಿಗೋಸ್ಕರ ಮತ್ತೆ ಇವಳನ್ನ ಒಪ್ಕೊಳ್ಳೋಗಾಯ್ತು. ಯಾಕೋ ಇದು ತುಂಬ ದಿನ ಸಹಿಸ್ಕೊಳ್ಳೋಕೆ ನನ್ನಿಂದ ಆಗ್ತಾಯಿಲ್ಲ, ಹೇಗಾದರೂ ಮಾಡಿ ಮಕ್ಕಳು ಅಪ್ಪ ಅಮ್ಮನ ನನ್ನ ಕಡೆ ಸೆಳ್ಕೊಂಡು ಈ ಭಾಗ್ಯಗೆ ಡಿವೋರ್ಸ್ ಕೊಡಬೇಕು, ಆದಷ್ಟು ಬೇಗ ಇವಳಿಗೆ ಡಿವೋರ್ಸ್ ಕೊಟ್ಬಿಡ್ಬೇಕು, ನನಗಂತೂ ಬಿಡುಗಡೆ ಬೇಕೇ ಬೇಕು, ಇವಳು ಕಟ್ಕೊಂಡು ನನ್ನ ಕೈಲಿ ಹೇಗೋಕ್ಕಾಗೋದಿಲ್ಲ ಅಂತ ಹೇಳಿ ದೇವ್ರ ಹತ್ರ ಅವರು ಕೂಡ ಕೇಳ್ಕೊತಾರೆ. ನಂತರ ನೀವಿಬ್ಬರು ದೊಡ್ಡವ್ರ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳಿದಾಗ ಈ ಕಡೆ ದೊಡ್ಡವ್ರ ಆಶೀರ್ವಾದ ಬಂದು ತೊಗೋತಾರೆ ಅಪ್ಪ ಅಮ್ಮಂದು. ಈ ಕಡೆ ಅಪ್ಪ ಅಮ್ಮ ಅಂತೂ 100 ಕಾಲ ಚೆನ್ನಾಗಿರಿ, ಇದೇ ರೀತಿ ಚೆನ್ನಾಗಿ ಬಾಳಿ, ಮಕ್ಳಿಗೋಸ್ಕರ ಒಂದಾಗಿದ್ದೀರ, ತುಂಬಾ ಚೆನ್ನಾಗಿರಿ, ಸಣ್ಣ ಪುಟ್ಟದ್ದು ಬರುತ್ತೆ ಅದು ದಾಟಿ ಅರ್ಥ ಮಾಡಿಕೊಂಡು ಮುಂದೆ ಹೋಗಿ, ನಮಗೆ ಸೊಸೆ ಬೇರೆ ಅಲ್ಲ ಮಗ ಬೇರೆ ಅಲ್ಲ ಅಂತ ಹೇಳ್ತಿದ್ರೆ ಇದೆಲ್ಲ ಕೂಡ ನಾಟಕನೇ. ಯಾವಾಗಲೂ ಕೂಡ ನೀವು ಸೊಸೆನೇ ಪರ ವಹಿಸ್ಕೊಳ್ಳೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ತುಂಬ ಬಾರಿ ಅದು ಪ್ರೂಫ್ ಕೂಡ ಆಗಿದೆ ಅಂತ ತಾಂಡವ್ ಹೇಳ್ತಿದ್ದಾನೆ. ಆದರೂ ಕೂಡ ಈ ಕಡೆ ಇಬ್ಬರು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ರೆ, ನೀವಿಬ್ಬರು ಇದೇ ರೀತಿ 100 ವರ್ಷ ಚೆನ್ನಾಗಿರಿ ಅಂತ ಹಾರೈಸ್ತಾರೆ. ನಂತರ ಅತ್ತೆ ಮಾವನ ಆಶೀರ್ವಾದ ಕೂಡ ತೊಗೊಳಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ಅತ್ತೆ ಮಾವ ಮಗಳು ಮತ್ತು ಅಳಿಯಂಗೆ ಆಶೀರ್ವಾದ ಮಾಡ್ತಾರೆ. ನಂತರ ಈ ಕಡೆ ಅಮ್ಮ, ನೋಡಮ್ಮ, ಬಡವ್ರ ಮನೆ ಹೆಣ್ಮಕ್ಳು ಮನೆಗೆ ಮದುವೆ ಆದಮೇಲೆ ಬರಬಾರ್ದು, ಬಂದರೆ 4 ಜನ 4 ರೀತಿ ಆಡ್ಕೋತಾರೆ. ನೀನು 100 ಕಾಲ ನಿನ್ನ ಗಂಡನ ಮನೇಲಿ ಇದ್ದರೆ ಸಾಕು, ಒಂದಿನಕ್ಕೂ ನೀನೇನು ನೋಡೋಕೆ ಬರಬೇಡ, ನಾವೇ ಬರ್ತೀವಿ. ಆ ರೀತಿ ಕಷ್ಟ ಸುಖ ಏನೇ ಇದ್ದರೂ ಕೂಡ ಈ ಮನೇಲಿ ನೋಡು, ಅಷ್ಟು ಆಶೀರ್ವಾದ ಮಾಡ್ತೀನಿ. ನನ್ನ ಮಗಳು ಗಂಡನ ಮನೇಲಿರಬೇಕು. ನೋಡಿ ಅಳಿ ಅಂದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಮಗಳನ್ನ ಮತ್ತೆ ಕಳಿಸ್ಕೊಟ್ಟಿದ್ವಿ, ದಯವಿಟ್ಟು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಏನಾಗಿದೆಯೋ ಎಲ್ಲವನ್ನ ಕೂಡ ಮರೆತು ಮಕ್ಳಿಗೋಸ್ಕರ ಒಂದಾಗಿದ್ದಾರ, ಮಕ್ಳಿಗೋಸ್ಕರ ಜೊತೆಯಾಗಿ ಬದುಕಿ ಅಂತ ಹೇಳ್ತಿದ್ದೀವಿ ಅಂತ ಹೇಳಿ ಆಶೀರ್ವಾದ ಮಾಡ್ತಿದ್ರೆ ಈ ಕಡೆ ಪೂಜಾ ಅಂತೂ, ನೋಡಿದ್ಯಾ ನಿನ್ನ ಕೋಟ ಮುಗೀತು ಕಣ, ಇನ್ನು ಯಾವುದೇ ಕಾರಣಕ್ಕೂ ಕೂಡ ಭಾವ ನಿಂಗೆ ಸಿಗೋದಿಲ್ಲ. ದೊಡ್ಡವರೆಲ್ಲ ಅಷ್ಟು ಮಟ್ಟಿಗೆ ಗಟ್ಟಿಯಾಗಿ ಆಶೀರ್ವಾದ ಮಾಡ್ತಿದ್ದಾರೆ ಅಂದರೆ ಖಂಡಿತ ಆಶೀರ್ವಾದ ನಿಜ ಆಗೇ ಆಗುತ್ತೆ. ನಿನಗೇನು ಸ್ಥಾನ ಇಲ್ಲ,
ನೀನಿಲ್ಲಿಂದ ಕಳಿಸ್ಕೊಳ್ಳೋದೇ ಒಳ್ಳೆಯದು ಅಂತ ಹೇಳ್ತಿದ್ದಾಳೆ. ನಿನಗೆ ನನ್ನ ಭಾವ ಸಿಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಈ ಮಾತನ್ನು ಕೇಳಿ ಶ್ರೇಷ್ಠಗೆ ಕೋಪ ಬರ್ತದೆ. ನಂತರ ಶ್ರೇಷ್ಠ ತುಂಬ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾಳೆ. ಏನಾಗ್ತದ ಇಲ್ಲಿ ಅಂತ ಅಂದ್ಕೊಂಡು ಕೋಪ ಮಾಡಿಕೊಂಡು ಹೋದರೆ ಈ ಕಡೆ ಕಾರ್ಕಿನ ಮೇಲ್ಗಡೆನೆ ಬಿಟ್ಟು ಬಂದಿರ್ತಾಳೆ. ಅದಕ್ಕೋಸ್ಕರ ಮತ್ತೆ ಮೇಲ್ಗಡೆ ಹೋಗ್ತಾಳೆ. ಅಲ್ಲಿ ಮಕ್ಕಳೆಲ್ಲ ಬಣ್ಣ ಹಚ್ತಾ ಇರ್ತವೆ ಈ ಕಡೆ ಮಡಿಕೆಗೆ. ಅಷ್ಟರಲ್ಲೇ ಈ ಕಡೆ ಗುಂಡಣ್ಣ ಅಂತೂ ಇದೆಲ್ಲ ಆಗ್ತಿರೋದು ನನ್ನಿಂದಾನೆ ಅಲ್ವಾ, ನಾನೇ ಹೀರೋ ಅಲ್ವಾ, ಅವತ್ತು ತಲೆ ಸುತ್ತ ಬಿದ್ದಿದ್ದಾನೆ ತಾನೇ, ಪಪ್ಪ ಇಲ್ಲಿದ್ದು ಇದೆಲ್ಲ ಆಗ್ತಿರೋದು ಅಂತ ಹೇಳ್ತಿದ್ದಾಗೆ ಹೋಗಿ ಪೂಜಾ ಬಾಯಿ ಮುಚ್ಚಿಬಿಡ್ತಾಳೆ. ಯಾರು ಕೇಳಿಸ್ಕೊಂಡೆ ಅಂತ. ಬಟ್ ಆಲ್ರೆಡಿ ಶ್ರೇಷ್ಠ ಕೇಳಿಸ್ಕೊಂಡೇ ಬಿಡ್ತಾಳೆ. ಸಿಟ್ಟತ್ತೆ ತಕ್ಷಣ ಆಚೆ ಬಂದು, ಇಷ್ಟು ದಿನ ಎಲ್ಲರೂ ಕೂಡ ಆಟ ಆಡ್ತಿದ್ರು, ನನ್ನ ಜೀವನಕ್ಕೆ ಮುಳುವಾಗಿದ್ರು, ಮಕ್ಕಳು ಇನ್ನೋಸೆಂಟ್ ಅಂತ ಅಂದ್ಕೊಂಡ್ರೆ ಈ ಮಕ್ಕಳಿಗೆ ಅಡ್ರೆಸ್ಸೇ ಹೇಳಕ್ಕೆ ಬರಲ್ಲ. ಆಲ್ರೆಡಿ ನನ್ನ ಜೀವನಕ್ಕೆ ಅಡ್ಡ ಬಂದಿದ್ದಾರೆ. ಕುಸುಮ ಆಂಟಿ ಆಯಿತು, ಈ ಕಡೆ ಸುನಂದ ಆಯಿತು, ಪೂಜಾ ಆಯಿತು, ಎಲ್ಲರೂ ಆಯಿತು, ಈಗ ಈ ಮಕ್ಕಳು ಆಟ ಆಡ್ತಿದ್ದಾರೆ. ಒಮ್ಮೆ ತಾಂಡವ್ಗೆ ಈ ವಿಷಯ ಗೊತ್ತಾದರೆ ಒಂದು ಕ್ಷಣ ಕೂಡ ಇಲ್ಲಿರೋದಿಲ್ಲ. ಎಲ್ಲ ಒಂದು ಖುಷಿ ಆಲ್ರೆಡಿ ಹಾಗೆ ಹಾಳಾಗುತ್ತೆ. ಮೊದಲು ನಾನೇನು ತಪ್ಪು ಕೆಲಸ ಮಾಡ್ತಿದ್ದೀನಿ, ಮೊದಲು ಈ ವಿಷಯನ ಅವನಿಗೆ ತಿಳಿಸ್ಬೇಕು ಅಂತ ಒಳಗಡೆ ಹೋದರೆ ಈ ಕಡೆ ಆಲ್ರೆಡಿ ಇನ್ನು ಎಲ್ಲ ಶಾಸ್ತ್ರಗಳು ಆಯಿತಲ್ವ, ಇನ್ನೇನು ಉಂಗುರನ ಮಡಿಕೆಯಲ್ಲಿ ಹಾಕೋ ಶಾಸ್ತ್ರಕ್ಕೆಲ್ಲ ರೆಡಿ ಆಗಿದೆಯಾ ಅಂತ ಕುಸುಮವ್ರು ಕೇಳಿದ್ದಕ್ಕೆ, ಅಯ್ಯೋ ಅದಕ್ಕೂ ಮುನ್ನ ಸರ್ಪ್ರೈಸ್ ಇದೆ, ಕೇಕ್ ಕಟ್ಟಿಂಗ್ ಇದೆ ಅಂತ ಹೇಳ್ತಾರೆ. ಕೇಕ್ ಅಂದಾಗ ಇದೆಲ್ಲ ಕೂಡ ಮಾವನಿಂದ ಅಂತ ಹೇಳ್ತಾರೆ. ಈ ಕಡೆ ಹೌದು, ಮಗ ಸೊಸೆ ಚೆನ್ನಾಗಿರಬೇಕು ಅದಕ್ಕೋಸ್ಕರನೇ ಇದೆಲ್ಲ ಮಾಡ್ತಿರೋದು, ಇದೆಲ್ಲವೂ ನನ್ನಿಂದ ಮಾಡಿಸ್ತಿರೋದು ಅಂತ ಹೇಳ್ತಾರೆ. ಇವತ್ತಂತೂ ತುಂಬ ಕೆಲಸ ಮಾಡಿದ್ದೀರಾ ನೀವು ಅಂತ ಕುಸುಮವ್ರು ಹೇಳ್ತಿದ್ದಾರೆ. ನಂತರ ಕೇಕ್ ಕಟ್ಟಿಂಗ್ ಕೂಡ ಆಗುತ್ತೆ, ಮಕ್ಕಳಿಗೆಲ್ಲ ತಿನ್ನಿಸ್ತಾರೆ. ಖುಷಿಯಿಂದ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೋತಾರೆ. ಇದನ್ನೆಲ್ಲ ನೋಡಿ ಕುಸುಮ ಅವ್ರಿಗೆ ಖುಷಿಯಿಂದ ಕಣ್ಣೀರು ಬರ್ತದೆ. ಆದರೆ ಇದನ್ನು ನೋಡಿದ್ದೆ ಶ್ರೇಷ್ಠ ಶಾಕ್ ಆಗ್ತಿದ್ದಾಳೆ. ಅಯ್ಯೋ ಏನಿದು ಕೇಕ್ ಕಟ್ಟಿಂಗ್ ಸಂಭ್ರಮ ಎಲ್ಲ ಕೂಡ ಇನ್ನು ಸ್ವಲ್ಪ ಹೊತ್ತಷ್ಟೇ, ಯಾವುದೂ ಕೂಡ ತುಂಬ ಹೊತ್ತು ಉಳಿಯೋದಿಲ್ಲ. ಒಮ್ಮೆ ತಾಂಡವ್ಗೆ ಇದೆಲ್ಲ ನಾಟಕ ಅಂತ ಗೊತ್ತಾಗಲಿ, ಆ ನಂತರ ಏನಾಗುತ್ತೆ ಅಂತ ನೋಡ್ತಾರೆ. ಬಿರುಗಾಳಿ ಸುಂಟ್ರು ಗಾಳಿ ಸುನಾಮಿನೇ ಎಬ್ಬುತ್ತೆ ಅಂತ ಹೇಳ್ತಿದ್ದಾಳೆ. ಫೈನಲಿ ಇಲ್ಲಿ ಫೋಟೋ ಎಲ್ಲ ಶಾಸ್ತ್ರಗಳು ಕೂಡ ಎಲ್ಲ ಮುಗಿಯತ್ತೆ. ಉಂಗುರ ತೆಗೆಯೋ ಶಾಸ್ತ್ರ ಎಲ್ಲವೂ ಕೂಡ ತಾಂಡವ್ ನಾಟಕ ಮಾಡ್ತಿರೋದು ಅದು ಭಾಗ್ಯಕ್ಕೂ ಕೂಡ ಗೊತ್ತು. ಈ ಕಡೆ ಮನೆಯವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಒಂದು ಫಂಕ್ಷನ್ ಆಯಿತು ಅಂತ ಅನ್ಕೋತಿದ್ರೆ ಶ್ರೇಷ್ಠ ಎಲ್ಲೂ ಹೋಗದೆ ಅಲ್ಲೇ ಉಳ್ಕೊಂಡಿದ್ದಾಳೆ. ನಂತರ ರಾತ್ರಿ ಆಗ್ತಿದ್ದಾಗೆ ತಾಂಡವ್ನ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾಳೆ. ಏನು ಮಾಡ್ತಿದ್ಯಾ ತಾಂಡವ್, ಏನಾಗ್ತದೆ ಅಂತ ಗೊತ್ತಾಗ್ತಿದ್ಯಾ ನಿನಗೆ, ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಹೇಳು, ನಿನ್ನ ಮಗಂಗೆ ಹುಷಾರಿಲ್ಲ, ನಿನ್ನ ಮಕ್ಳಿಗೋಸ್ಕರ ತೊಂದರೆ ಆಗಬಾರ್ದು ಅಂತ ನೀನು ಇಷ್ಟ ಇಲ್ಲ ಅಂದರೂ ಇಲ್ಲಿ ಉಳ್ಕೊಂಡಿದ್ಯಾ, ಡಿವೋರ್ಸ್ ಬೇಡ ಅಂತ ಮತ್ತೆ ಸಂಸಾರ ಬಂಧನಕ್ಕೆ ಲಾಕ್ ಆಗಿದೆಯಾ. ಆದರೆ ನೀನು ಗೊತ್ತಿದೆಯಾ ನಿನ್ನ ಸುತ್ತ ಏನಾಗ್ತಿದೆ ಅಂತ, ಎಲ್ಲವೂ ಕೂಡ ನಾಟಕ ಮಾಡ್ತಿದ್ದಾರೆ. ನಿನ್ನ ಅಪ್ಪ ಅಮ್ಮ ಆ ಪೂಜಾ ನಿಮ್ಮತ್ತೆ ಹಾಗೆ ಭಾಗ್ಯ ಮಕ್ಕಳು ಎಲ್ಲ ಕೂಡ ಸೇರಿಕೊಂಡು ನಾಟಕ ಮಾಡ್ತಿರೋದು. ನಿನ್ನ ಮಗನಿಗೆ ಹುಷಾರಿಲ್ಲ, ಆರೋಗ್ಯ ಕೆಟ್ಟಿದೆ ಅಂತ ಅಂದ್ಕೊಂಡಿದ್ಯಾ. ಬಟ್ ನಿನ್ನ ಮಗ ತುಂಬ ಚೆನ್ನಾಗಿದ್ದಾನೆ, ಅವನು ತಲೆ ಸುತ್ತ ಬಿದ್ದಿದ್ದು ಎಲ್ಲವೂ ಕೂಡ ನಾಟಕ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೆ ಶ್ರೇಷ್ಠ ಅಂದಾಗ, ಹೌದು ನನ್ನ ಕಿವಿಯಾರೆ ನಾನೇ ಕೇಳಿಸ್ಕೊಂಡಿದ್ದೀನಿ, ರೂಮಲ್ಲಿ ಗುಂಡಣ್ಣ ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ತಲೆ ಸುತ್ತಿ ಬೀಳೋ ನಾಟಕ ಆಡಿದ್ರಿಂದ ಅನ್ನೋದನ್ನು. ನಾನು ಹೇಳಿದ ಸುಳ್ಳಾದರೆ ಬೇಕಾದರೆ ನೀನೇ ಹೋಗಿ ಕೇಳು ಅಂತ ಹೇಳ್ತಿದ್ದಾನೆ. ಇವಾಗಲಾದರೂ ಗೊತ್ತಾಯ್ತಾ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಸಿಡಿದು ಹೋಗ್ತಾನೆ. ಫೈನಲಿ ಇಲ್ಲಿ ರಣರಂಗ ಎಬ್ಸೋಕೆ ಸಿದ್ಧವಾಗೇ ಬಿಟ್ಟಿದ್ದಾನೆ. ಹಾಗಾದರೆ ನಿಜವಾಗ್ಲೂ ಶ್ರೇಷ್ಠ ಮಾತು ಕೇಳ್ತದಂತೆ ಈ ಕಡೆ ಹೋಗಿದ್ದೆ ರಣರಂಗ ಎಬ್ಸೇ ಬಿಡ್ತಾನೆ, ತನ್ನ ಉಗ್ರ ಪ್ರತಾಪನ ತೋರಿಸ್ಬಿಡ್ತಾನೆ, ಅಥವಾ ಸೈಲೆಂಟ್ ಆಗಿದ್ದು ತನ್ನ ಕೆಲಸ ಮಾಡ್ಕೊಳ್ಳೋಕೆ ಮುಂದಾಗ್ತಾನೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.